ವೇದಿಕೆ ಮೇಲಿರುವ ನಮ್ಮ ಜನಪ್ರಿಯ ಶಾಸಕರ ಮಂಜುನಾಥ್ ಅವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಇರುವ ಮಾಧ್ಯಮ ಮಿತ್ರರೇ ಮತ್ತು MNS ಎಲ್ಲ ಪಂಚಾಯತಿ ಎಲ್ಲ ಗ್ರಾಮಗಳಿಂದ ಬಂದಿರುವ ಎಲ್ಲ ನಮ್ಮ ಸಾರ್ವಜನಿಕರೇ, ಏನು ಇವತ್ತು MNS ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಕ್ಕೆ ಕರೆದಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಶ್ರೀನಿವಾಸಪುರದಲ್ಲಿ ಮತ್ತೆ ಕೋಲಾರದಲ್ಲಿ 1ನೇ ಮಹಡಿಯಲ್ಲಿ ಕಟ್ಟಡ ಕಟ್ಟಿದ್ದಾರೆ. ಅಲ್ಲಿ ಫಸ್ಟ್ ಫ್ಲೋರ್ ಕಟ್ಟಿದಾಗ ಕೆಳಗಡೆ ಆಲ್ರೆಡಿ ಕಟ್ಟಿ ಮುಗಿಸ್ಬಿಟ್ಟಿದ್ರು. ಇಲ್ಲಿ ನೀವು ಗ್ರೌಂಡ್ ಫ್ಲೋರ್ನ ಕಟ್ಟಿ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿ ನಮ್ಮ ಶಾಸಕರ ಅನುದಾನ ಕೊಟ್ಟಿದ್ದಾರೆ. ಶಾಸಕರು ಸಹಕಾರದಿಂದ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಮತ್ತೆ ಅಂಗನವಾಡಿ ಏನು ಒಂದು ಕಟ್ಟಡ ಕಟ್ತೀರಾ, ಅಲ್ಲಿ ಶಾಸಕರ ಅನುದಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಮುಳಬಾಗಿಲು ಕ್ಷೇತ್ರದ ಏನೋ ಒಂದು ಗಡಿಭಾಗ ಸೆಷನ್ಸ್ ಅಲ್ಲಿ ಶಾಸಕರು ಯಾವಾಗಲೂ ಗಲಾಟೆ ಮಾಡ್ತಾರೆ. ಗಡಿಭಾಗದಲ್ಲಿ ಇದೀವಿ ನಾವು, ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ, ಅದ್ರ ಜೊತೆ ಅಪೋಸಿಷನ್ ಅಂತ ಏನೋ ಒಂದು ಗಲಾಟೆ ಮಾಡ್ತಾ ಇದ್ದಾರೆ. ಆ ಗಲಾಟೆ ಮಾಡಿದ್ರೇನು, ಏನು ಫಂಡ್ಸ್ ಕಡಿಮೆ ಕೊಟ್ಟಿದ್ರೇನು ಕಾಂಗ್ರೆಸ್ ಪಾರ್ಟಿಯವರು, ಆದ್ರೇನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರವನ್ನು, ಮುಳಬಾಗಿಲು ತಾಲೂಕನ್ನು ಅಭಿವೃದ್ಧಿ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಏನು ಈ ರೋಡ್ಸ್ ಆದ್ರೂ ಆಗಲಿ, ಬೇರೆ ಬಿಲ್ಡಿಂಗ್ಸ್ ಆದ್ರೂ ಆಗಲಿ, ಯಾವುದೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನ ಕಾಂಗ್ರೆಸ್ ಪಾರ್ಟಿ ಆದ್ರೂ ಆಗಲಿ ಯಾವ್ದಾದ್ರು ಅವ್ರಿಗೆ ಅನುದಾನ ಕೊಡ್ಲಿ, ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅಂತಿದೆ. ಯಾಕಂದ್ರೆ ಅಲ್ಲಿ ಅವರು ಸೆಷನ್ಸ್ ಅಲ್ಲಿ ಮಾತಾಡುವಾಗ ಅವರು ಬಡಿ ಮುಳಬಾಗಿಲು ಅಭಿವೃದ್ಧಿ ಆಗಬೇಕು, ದಯವಿಟ್ಟು ನಮಗೆ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಹೊರತು ಬೇರೆ ಏನಿಲ್ಲ. ಮೊನ್ನೆ ಒಂದು ಕುರುಡುಮಲೆ ಮತ್ತು ಆವಡಿ ಬೆಟ್ಟದ್ದು ಏನೋ ಒಂದು ಟೂರಿಸಂ ಇದರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು. ಅಲ್ಲಿ ಒಂದೇ ಮಾತಲ್ಲಿ ಅವರು ನಮ್ಮ ಮಂತ್ರಿಗಳು ಹೇಳ್ತಾರೆ, ಇದು ನಮ್ದಲ್ಲಿಲ್ಲ, ಇದು ಕೇಂದ್ರಕ್ಕೆ ಕಳಿಸಿದೀವಿ, ಕೇಂದ್ರದಿಂದ ಬಂದ್ರೆ ಕೊಡ್ತೀವಿ ಅಂತ. ಅಂತಹ ಒಂದು ಏನೋ ಒಂದು ಆನ್ಸರ್ ಕೊಡ್ತಾರ, ಉತ್ತರ ಕೊಡ್ತಾರ, ಅದು ನಿಜವಾಗ್ಲೂ ಒಂದು ನನಗೆ ಬೇಜಾರಾಯ್ತು. ಅದು ಕೇಂದ್ರದಲ್ಲಿದ್ದೆ ಅಂದ ತಕ್ಷಣ ನಾನು ಆ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ಆ ಪೇಪರ್ ಹುಡುಕಿಸಿ ಆ ಜಾಯಿಂಟ್ ಸೆಕ್ರೆಟರಿ ಮಾತಾಡಿ ಇದನ್ನ ಏನಾಗಿದೆ ಅಂತ ಕೇಳಿದಾಗ ಮಂಗಳವಾರ ನಾನು ಕರೆದಿದ್ದೆ. ಅಲ್ಲಿ ಒತ್ತಡ ಹಾಕಿ ಅದನ್ನ ಏನಾದ್ರೂ ನಾವು ಅನುದಾನ ಬಂದ್ರೆ ಅದು ನಿಜವಾಗ್ಲೂ ಶಾಸಕರಿಗೆ ಸೇರುತ್ತೆ. ಯಾಕಂದ್ರೆ ಅಲ್ಲಿ ಸೆಷನ್ಸ್ ಅಲ್ಲಿ ಹೇಳಿದ್ದಕ್ಕೆ ನಾನು ಆ ವಿಡಿಯೋ ರಾತ್ರಿ ನೋಡ್ತಾ ಇರುವಾಗ ಅದು ಗೊತ್ತಿದ ತಕ್ಷಣ ಅವರು PA ಫೋನ್ ಮಾಡಿ ಈ ಪೇಪರ್ ಎಲ್ಲಿದೆ ಕಳಿಸಪ್ಪ ಅಂತ. ಇಂತಹ ಒಂದು ಕಾರ್ಯಕ್ರಮಗಳು ಅವರು ಮಾಡ್ತಾ ಇರುವಾಗ ಅವ್ರಿಗೆ ಸಹಕಾರ ಕೊಡ್ತಾ ಇರೋದೆಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರೇನು, ಆದ್ರೆ ಇವರು ಬಂದು ಸಹಕಾರ ಕೊಡ್ತಾ ಇದಾರೆ ಶಾಸಕರು. ಅದು ನಮಗೆ ಬಹಳ ಖುಷಿ ಆಗುತ್ತೆ. ಅಭಿವೃದ್ಧಿ ಮಾಡುವಾಗ ದಯವಿಟ್ಟು ನೀವು ಅವ್ರ ಜೊತೆಯಲ್ಲಿ ಇರ್ರಿ ಅಂತ ಹೇಳ್ತೀವಿ. ದಯವಿಟ್ಟು ಈ 2 ಮಾತುಗಳೇ ಆಡಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಮಾರ್ಮಿಕ